ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ, ಧೈರ್ಯಶಾಲಿ ಮತ್ತು ಜನಪರ ರಾಜರಲ್ಲಿ ಒಬ್ಬರು. ಅವರು ಫೆಬ್ರವರಿ 19, 1630 ರಂದು ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಅವರ ತಂದೆ ಶಹಾಜಿ ಭೋಸಲೆ ಮತ್ತು ತಾಯಿ ಜಿಜಾಬಾಯಿ. ಜಿಜಾಬಾಯಿಯವರು ಬಾಲ್ಯದಿಂದಲೇ ಶಿವಾಜಿಗೆ ರಾಮಾಯಣ, ಮಹಾಭಾರತ ಹಾಗೂ ಮಹಾನ್ ವೀರರ ಕಥೆಗಳನ್ನು ಹೇಳುತ್ತಾ ದೇಶಭಕ್ತಿ, ಧರ್ಮನಿಷ್ಠೆ ಮತ್ತು ನ್ಯಾಯದ ಮೌಲ್ಯಗಳನ್ನು ಬೆಳೆಸಿದರು. ಬಾಲ್ಯದಲ್ಲೇ ಶಿವಾಜಿಯವರು ತಮ್ಮ ಸ್ನೇಹಿತರೊಂದಿಗೆ ಕೋಟೆಗಳನ್ನು ನಿರ್ಮಿಸಿ ಯುದ್ಧದ ಆಟಗಳನ್ನು ಆಡುತ್ತಿದ್ದರು. ಅವರು ದಾದೋಜಿ ಕೊಂಡದೇವರಿಂದ ಯುದ್ಧಕಲೆ, ಕುದುರೆ ಸವಾರಿ, ಕತ್ತಿಯುದ್ಧ ಮತ್ತು ಆಡಳಿತದ ಪಾಠಗಳನ್ನು ಕಲಿತರು. ಕಿರಿಯ ವಯಸ್ಸಿನಲ್ಲೇ ಸ್ವರಾಜ್ಯ ಸ್ಥಾಪಿಸುವ ಕನಸನ್ನು ಕಂಡ ಶಿವಾಜಿ ತಮ್ಮ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡರು. 1646 ರಲ್ಲಿ ಅವರು ಮೊದಲ ಬಾರಿಗೆ ತೋರಣ ಕೋಟೆಯನ್ನು ವಶಪಡಿಸಿಕೊಂಡರು. ನಂತರ ರಾಜಗಢ, ಪುರಂದರ ಹಾಗೂ ಇತರ ಅನೇಕ ಕೋಟೆಗಳನ್ನು ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡರು. ಶಿವಾಜಿ ಮಹಾರಾಜರು ಶತ್ರುಗಳ ವಿರುದ್ಧ ಗೆರಿಲ್ಲಾ ಯುದ್ಧತಂತ್ರವನ್ನು ಬಳಸುತ್ತಿದ್ದರು. ಈ ತಂತ್ರದಿಂದ ಅವರು ಬಲಿಷ್ಠ ಶತ್ರುಗಳನ್ನು ಸುಲಭವಾಗಿ ಸೋಲಿಸುತ್ತಿದ್ದರು. ಬಿಜಾಪುರದ ಸೇನಾಧಿಪತಿ ಅಫ್ಜಲ್ ಖಾನ್ ಶಿವಾಜಿಯನ್ನು ಕೊಲ್ಲಲು ಸಂಚು ರೂಪಿಸಿದನು. ಆದರೆ ಶಿವಾಜಿ ಮಹಾರಾಜರು ತಮ್ಮ ಚಾಣಾಕ್ಷತನದಿಂದ ಆ ಅಪಾಯದಿಂದ ಪಾರಾಗಿ ಅಫ್ಜಲ್ ಖಾನನನ್ನು ಸೋಲಿಸಿದರು. ಈ ವಿಜಯದಿಂದ ಅವರ ಕೀರ್ತಿ ದೇಶದಾದ್ಯಂತ ಹರಡಿತು. ನಂತರ ಮೊಘಲ್ ಚಕ್ರವರ್ತಿ ಔರಂಗಜೇಬನೊಂದಿಗೆ ಹಲವು ಸಂಘರ್ಷಗಳು ನಡೆದವು. ಆಗ್ರಾದಲ್ಲಿ ಶಿವಾಜಿಯನ್ನು ಬಂಧಿಸಲಾಯಿತಾದರೂ ತಮ್ಮ ಬುದ್ಧಿವಂತಿಕೆಯಿಂದ ಹಣ್ಣುಗಳ ಬುಟ್ಟಿಯ ಮೂಲಕ ತಪ್ಪಿಸಿಕೊಂಡು ಸುರಕ್ಷಿತವಾಗಿ ಮರಳಿದರು. ಈ ಘಟನೆ ಅವರ ಧೈರ್ಯ ಮತ್ತು ಚಾತುರ್ಯಕ್ಕೆ ಉತ್ತಮ ಉದಾಹರಣೆಯಾಗಿದೆ. 1674 ರಲ್ಲಿ ರಾಯಗಢ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ನಡೆಯಿತು. ಅವರು ಛತ್ರಪತಿ ಎಂಬ ಬಿರುದನ್ನು ಪಡೆದು ಸ್ವರಾಜ್ಯದ ಅಧಿಕೃತ ರಾಜರಾದರು. ತಮ್ಮ ಆಡಳಿತದಲ್ಲಿ ರೈತರು, ಮಹಿಳೆಯರು ಹಾಗೂ ಸಾಮಾನ್ಯ ಜನರ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡಿದರು. ಮಹಿಳೆಯರಿಗೆ ಗೌರವ ನೀಡುವುದು, ಧಾರ್ಮಿಕ ಸಹಿಷ್ಣುತೆ ಮತ್ತು ನ್ಯಾಯಯುತ ಆಡಳಿತ ಅವರ ಆಡಳಿತದ ಪ್ರಮುಖ ಲಕ್ಷಣಗಳಾಗಿದ್ದವು. ಶಿವಾಜಿ ಮಹಾರಾಜರು ಬಲಿಷ್ಠ ನೌಕಾಪಡೆಯನ್ನು ನಿರ್ಮಿಸಿ ಭಾರತದ ಪಶ್ಚಿಮ ಕರಾವಳಿಯನ್ನು ರಕ್ಷಿಸಿದರು. ಅವರ ಆಡಳಿತದಲ್ಲಿ ಜನರು ಸುರಕ್ಷಿತ ಮತ್ತು ನೆಮ್ಮದಿಯ ಜೀವನ ನಡೆಸಿದರು. ಅವರು ಕೇವಲ ಒಬ್ಬ ಯೋಧನಲ್ಲ, ಉತ್ತಮ ಆಡಳಿತಗಾರ, ದೂರದೃಷ್ಟಿಯ ನಾಯಕ ಮತ್ತು ಪ್ರಜಾಪ್ರೇಮಿಯಾಗಿದ್ದರು. ಏಪ್ರಿಲ್ 3,